Good evening, my dear viewers. Welcome to my YouTube channel. This is Arun Giradi here. In today's class, we would like to discuss about the types of risk in relation with investment management subject. So the next part is the types of risk. Let us discuss what are the important types of risk. Usually, systematic risk and unsystematic risk. These two are the ಇಂಪಾರ್ಟೆಂಟ್ ಟೈಪ್ಸ್ ಆಫ್ ರಿಸ್ಕ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ನಾವು ನೋಡೋದಾದ್ರೆ ಒಂದು ಸಿಸ್ಟಮೆಟಿಕ್ ರಿಸ್ಕ್, ಇನ್ನೊಂದು ಅನ್ಸಿಸ್ಟಮೆಟಿಕ್ ರಿಸ್ಕ್ ಅಂತ ನಾವು ನೋಡ್ತೀವಿ. ಇವೆರಡು ಬಹಳ ಮುಖ್ಯ. ಸೊ ಸಿಸ್ಟಮೆಟಿಕ್ ಅನ್ಸಿಸ್ಟಮೆಟಿಕ್ ರಿಸ್ಕ್ ಒಳಗೆ ಯಾವ ಬರ್ತಾವಂದ್ರೆ ಮಾರ್ಕೆಟ್ ರಿಸ್ಕ್ ಈಸ್ ಅ ಒನ್ ರಿಸ್ಕ್, ಮಾರುಕಟ್ಟೆ ಅಪಾಯ. ಎರಡನೇದು ಇಂಟ್ರೆಸ್ಟ್ ರೇಟ್ ರಿಸ್ಕ್, ಬಡ್ಡಿಯ ಆಧಾರಿತ ಅಪಾಯ. ಥರ್ಡ್ ಒನ್ ಪರ್ಚೇಸಿಂಗ್ ಪವರ್ ರಿಸ್ಕ್, ಕೊಂಡುಕೊಳ್ಳುವುದರ ಆಧಾರದ ಮೇಲೆ ಒದಗುವ ಅಪಾಯ. ಆಮೇಲೆ ಬಿಸ್ನೆಸ್ ರಿಸ್ಕ್, ವ್ಯಾವಹಾರಿಕ ಅಪಾಯ. ಫೈನಾನ್ಷಿಯಲ್ ರಿಸ್ಕ್, ಹಣಕಾಸಿನ ಅಪಾಯ. ಡಿಫಾಲ್ಟ್ ಕ್ರೆಡಿಟ್ ರಿಸ್ಕ್, ಪತ್ತಿನ ಅಪಾಯ, ಸಾಲದ ಅಪಾಯ ಅಂತ ನಾವಲ್ಲಿ ಕರಿತೀವಿ. ಸೊ ಸಿಸ್ಟಮೆಟಿಕ್ ಅನ್ಸಿಸ್ಟಮೆಟಿಕ್, ದೀಸ್ ಟು ಆರ್ ದ ಇಂಪಾರ್ಟೆಂಟ್. ಮಾರ್ಕೆಟ್ ರೇಟ್ ರಿಸ್ಕ್, ಇಂಟ್ರೆಸ್ಟ್ ರೇಟ್ ರಿಸ್ಕ್, ಪರ್ಚೇಸಿಂಗ್ ಪವರ್ ರಿಸ್ಕ್, ಬಿಸ್ನೆಸ್ ರಿಸ್ಕ್, ಫಿನಾನ್ಷಿಯಲ್ ರಿಸ್ಕ್, ಡಿಫಾಲ್ಟ್ ಕ್ರೆಡಿಟ್ ರಿಸ್ಕ್. So let us see what is a systematic risk. Systematic risk ನೋಡೋದಾದರೆ systematic risk refers to the portion of variation in return. Systematic risk refers to portion of variation in return caused by the factor that will affect the price of a security ಅಂತ ನಾವಲ್ಲಿ ಕರಿತೀವಿ. ನಾವು ಸೆಕ್ಯೂರಿಟಿ ಅಂದರೆ ಶೇರ್ಗಳ ಮೇಲೆ ಅಥವಾ ಡಿಬೆಂಚರ್ಗಳ ಮೇಲೆ ಏನು ಪ್ರಭಾವವನ್ನು ಬೀರುತ್ತಾ ಆ ಪೋರ್ಷನ್ಗೆ ನಾವೇನಂತ ಕರಿತೀವಿ, ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತ ನಾವಲ್ಲಿ ಕರಿತೀವಿ. ಸೊ ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂದರೆ ಕಂಪ್ಲೀಟ್ಲಿ ಇಟ್ ವಿಲ್ ಅಫೆಕ್ಟ್ ಆನ್ ದ ಸೆಕ್ಯೂರಿಟೀಸ್. ಕಂಪ್ಲೀಟ್ಲಿ ಸ್ಟಾಕ್ ಮೇಲೆ ಅಥವಾ ಸೆಕ್ಯೂರಿಟೀಸ್ ಮೇಲೆ ಏನಾದರೂ ಅಫೆಕ್ಟ್ ಆಯಿತು ಅಂದರೆ ದಟ್ ಈಸ್ ಕಾಲ್ಡ್ ಆಸ್ ಅ ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತ. ಯೂಶ್ವಲಿ ದಿಸ್ ರಿಸ್ಕ್ ಕೆನಾಟ್ ಬಿ ಅವಾಯ್ಡೆಡ್ ಆರ್ ಇಗ್ನೋರ್. ಅಂದರೆ ಇದನ್ನು ನಾವು ತೆಗೆದು ಹಾಕಕ್ಕೆ ಬರೋಂಗಿಲ್ಲ. ಕಂಪಲ್ಸರಿಲಿ ದ ಸಿಸ್ಟಮ್ಯಾಟಿಕ್ ರಿಸ್ಕ್ ಶುಡ್ ಬಿ ಹ್ಯಾಪನ್. ಅಂದರೆ ವಿ ಶುಡ್ ಅಡ್ಜಸ್ಟ್ ವಿತ್ ದ ಸಿಸ್ಟಮ್ಯಾಟಿಕ್ ರಿಸ್ಕ್ ಅನ್ನಂಗೆ. ಆಮೇಲೆ ದ ಅಫೆಕ್ಟ್ ಆಫ್ ಅ ರಿಟರ್ನ್ ವಿಲ್ ಕಾಸ್ ದ ಪ್ರೈಸ್ ಆಫ್ ಅ ಇಂಡಿವಿಜುವಲ್ ಸೆಕ್ಯೂರಿಟಿ ಟು ಮೂವ್ ಇನ್ ದ ಸೇಮ್ ಡಿರೆಕ್ಷನ್ ಅಂತ ನಾವಲ್ಲಿ ಕರಿತೀವಿ. ಸೊ ಅಂದರೆ ಏನಂತ ಹೇಳಕ್ಕೆ ಪ್ರಯತ್ನ ಪಟ್ಟಾರಂದ್ರೆ ಅವರು ಇಲ್ಲಿ ರಿಟರ್ನನ್ನು ಏನು ಪಡಿತೀವಿಲ್ಲ ಆ ರಿಟರ್ನ ಪ್ರತಿಯೊಂದು ಸೆಕ್ಯೂರಿಟಿ ಪ್ರೈಸ್ ಮೇಲೆ ಏನಾಗತ್ತೆ ರೀ, ಅದು ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ಸಿಸ್ಟಮೆಟಿಕ್ ರಿಸ್ಕ್ ಯಾಕಾಗತ್ತಂದ್ರೆ ಇಟ್ ವಿಲ್ ಅರೈಸ್ ಡ್ಯೂ ಟು ದ ಸರ್ಟನ್ ಕಂಡೀಷನ್. ಕೆಲವೊಂದಿಷ್ಟು ಕಾರಣಗಳು ಬರ್ತಾವೆ, ಅವನ್ನು ನೋಡೋದಾದರೆ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಇಲ್ಲಿ ಸಿಸ್ಟಮೆಟಿಕ್ ರಿಸ್ಕ್ ಅಂದರೆ ಗೊತ್ತಿರಬೇಕು, ಇಟ್ ಈಸ್ ಅ ಪೋರ್ಷನ್ ಆಫ್ ಅ ರಿಟರ್ನ್ ವಿಚ್ ಈಸ್ ಕಾಸ್ಡ್ ಅಫೆಕ್ಟ್ ದ ಪ್ರೈಸ್ ಆಫ್ ಆಲ್ ಸೆಕ್ಯೂರಿಟಿ. ಎಲ್ಲ ಸೆಕ್ಯೂರಿಟಿಗಳ ಮೇಲೆ ಅಥವಾ ಶೇರ್ ಪ್ರೈಸ್ಗಳ ಮೇಲೆ ಏನಾದರೂ ಅಫೆಕ್ಟ್ ಆಯಿತು ಅಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ, ಸಿಸ್ಟಮೆಟಿಕ್ ರಿಸ್ಕ್ ಅಂತ ಕರಿತೀವಿ. ಇಷ್ಟು ಗೊತ್ತಿರ್ಬೇಕು. ಆಮೇಲೆ ಸಿಸ್ಟಮೆಟಿಕ್ ರಿಸ್ಕ್ನಲ್ಲಿ ಯಾವ್ಯಾವ ಬರ್ತಾವಂದ್ರೆ ಫಸ್ಟ್ ಒನ್ ಈಸ್ ಅ ಮಾರ್ಕೆಟ್ ರಿಸ್ಕ್ ಅಂತ ನಾವಲ್ಲಿ ಕರಿತೀವಿ. ಮಾರುಕಟ್ಟೆಯ ಅಪಾಯ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮಾರ್ಕೆಟ್ ರಿಸ್ಕ್ ಅಂದರೆ ಏನು? ಇಟ್ ಈಸ್ ಅ ವೇರಿಯೇಷನ್ಸ್ ಇನ್ ದ ಪ್ರೈಸ್ ಸ್ಪಾಟ್ ಆಫ್ ಡ್ಯೂ ಟು ರಿಯಲ್ ಸೋಷಿಯಲ್ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಇವೆಂಟ್ ದಟ್ ಈಸ್ ರೆಫರ್ಡ್ ಆಸ್ ಅ ಮಾರ್ಕೆಟ್ ರಿಸ್ಕ್ ಅಂತ. ಸೊ ಮಾರುಕಟ್ಟೆ ಅಪಾಯ ಅಂದ್ರೆ ಸೋಷಿಯಲ್ ರಿಸ್ಕನ್ನು ಕನ್ಸಿಡರ್ ಮಾಡಬೇಕು, ಪೊಲಿಟಿಕಲ್ ರಿಸ್ಕನ್ನು ಕನ್ಸಿಡರ್ ಮಾಡಬೇಕು, ಎಕನಾಮಿಕ್ ರಿಸ್ಕನ್ನು ಕನ್ಸಿಡರ್ ಮಾಡಬೇಕು. ಕಂಪ್ಲೀಟ್ ರಿಸ್ಕ್ ಆಫ್ ಮಾರ್ಕೆಟ್ ಈಸ್ ಕಾಲ್ಡ್ ಆಸ್ ಅ ಮಾರ್ಕೆಟ್ ರಿಸ್ಕ್ ಅಂತ, ಮಾರುಕಟ್ಟೆ ಅಪಾಯ ಅಂತ ನಾವಲ್ಲಿ ಕರಿತೀವಿ. ಅಂದ್ರೆ ರಾಜಕೀಯ ಅಂಶಗಳು ಕೂಡ ನಮ್ಮ ವ್ಯವಹಾರದ ಮೇಲೆ ಪ್ರಭಾವ ಬೀರ್ತಾವೆ, ಆರ್ಥಿಕ ಅಂಶಗಳು ಕೂಡ ಪ್ರಭಾವ ಬೀರ್ತಾವೆ, ಸಾಮಾಜಿಕ ಅಂಶಗಳು ಕೂಡ ಪ್ರಭಾವ ಬೀರ್ತಾವೆ. ಸೊ ಇವೆಲ್ಲ ನಾವು ಮಾರ್ಕೆಟ್ ಪ್ರೈಸ್ ಮೇಲೆ ಅಫೆಕ್ಟ್ ಆಯಿತು ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಮಾರ್ಕೆಟ್ ರಿಸ್ಕ್ ಅಂತ ಕರಿತೀವಿ. ಹಿಯರ್ ದ ಮಾರ್ಕೆಟ್ ರಿಸ್ಕ್ ಅರೈಸ್ ಔಟ್ ಆಫ್ ಚೇಂಜ್ ಇನ್ ದ ಡಿಮಾಂಡ್ ಆ್ಯಂಡ್ ಸಪ್ಲೈ ಪ್ರೆಷರ್ ಇನ್ ದ ಮಾರ್ಕೆಟ್ ಅಂತ ನಾವಲ್ಲಿ ಕರಿತೀವಿ. ಸೊ ಮಾರ್ಕೆಟ್ನಲ್ಲಿ ಏನು ಬದಲಾವಣೆ ಆಗುತ್ತಲ್ಲ, ಡಿಮಾಂಡ್ ಮತ್ತು ಸಪ್ಲೈ. ಸೊ ಆ ಡಿಮಾಂಡ್ ಮತ್ತು ಸಪ್ಲೈ ಆಧಾರದ ಮೇಲೆ ಏನಾಗತ್ತೆ ರೀ, ಮಾರ್ಕೆಟ್ ರಿಸ್ಕ್ ಹೆಚ್ಚು ಕಡಿಮೆ ಆಗುತ್ತೆ, ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು ನಾವು. ದಟ್ ಈಸ್ ಮಾರ್ಕೆಟ್ ರಿಸ್ಕ್. ಆಮೇಲೆ ಇಂಟ್ರೆಸ್ಟ್ ರೇಟ್ ರಿಸ್ಕ್ ನೋಡೋದಾದರೆ ಇಟ್ ಈಸ್ ಜನರಲಿ ದ ಪ್ರೈಸ್ ಆಫ್ ಸೆಕ್ಯೂರಿಟಿ ವಿಚ್ ಟೆನ್ ಟು ಮೂವ್ ಇನ್ವರ್ಸಲಿ ವಿತ್ ಚೇಂಜ್ ಇನ್ ದ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ನಾವಲ್ಲಿ ಕರಿತೀವಿ. ಸೊ ಬಡ್ಡಿಯ ದರದಲ್ಲಿ ಏನು ಬದಲಾವಣೆ ಆಗುತ್ತಲ್ಲ ಅದನ್ನು ನಾವು ಏನಂತ ಕರಿತೀವಿ, ಇಂಟ್ರೆಸ್ಟ್ ರೇಟ್ ರಿಸ್ಕ್ ಅಂತ ನಾವಲ್ಲಿ ಕರಿತೀವಿ. ಸೊ ಹಿಯರ್ ದ ಮಾರ್ಕೆಟ್ ಆಕ್ಟಿವಿಟಿ ಆ್ಯಂಡ್ ದ ಇನ್ವೆಸ್ಟರ್ ಪರ್ಸೆಪ್ಷನ್ಸ್ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ದ change in the interest rate which in turn depend on nature of stock, bond and loan and the maturity period of and credit worthiness of issuer of security. ಅಂದರೆ ಏನು ಹೇಳ್ತಾರೆ ಅಂದ್ರೆ ಅಲ್ಲಿ ಇಂಟ್ರೆಸ್ಟ್ ವಿಲ್ ಡಿಸೈಡ್ ದ ಇನ್ಫ್ಲೂಯೆನ್ಸ್ ಇನ್ ದ ಮೈಂಡ್ ಆಫ್ ಅ investor whether to invest or not invest.
ಸೊ ಇಂಟ್ರೆಸ್ಟ್ ಡಿಸೈಡ್ ಮಾಡುತ್ತೆ ಅಂತ ಇನ್ವೆಸ್ಟರನ್ನು. ಇಂಟ್ರೆಸ್ಟ್ ಹೆಚ್ಚಿತ್ತಂದ್ರೆ ಇನ್ವೆಸ್ಟ್ ಡೋಂಟ್ ವಾಂಟ್ ಟು ಗೋ ಇಟ್ ಟು ಬೈ ದ ಲೋನ್. ಓಕೆ, ಇನ್ವೆಸ್ಟ್ ಮಾಡುವಾಗ ಇಂಟ್ರೆಸ್ಟ್ ರೇಟ್ ಹೆಚ್ಚಿರಬೇಕು, ಬಟ್ ನಾವು ಲೋನ್ ತೊಗೊಂಬರುವಾಗ ಇಂಟ್ರೆಸ್ಟ್ ಕಮ್ಮಿ ಇರಬೇಕು. ಸೊ ಹಂಗಾದ್ರೆ ಬಾಂಡ್ ಲೋನ್ ಮೇಲೆ ಏನು ಪ್ರಭಾವ ಬೀರುತ್ತಲ್ಲ ಅದನ್ನು ಇಂಟ್ರೆಸ್ಟ್ ರೇಟ್ ರಿಸ್ಕ್ ಅಂತ ನಾವಲ್ಲಿ ಕರಿತೀವಿ. ಸೊ ಇಂಟ್ರೆಸ್ಟ್ ಶುಡ್ ಬಿ ಲೋ while taking the loan, interest should be high while investing the money. ಸೊ ಇದು ಇಂಟ್ರೆಸ್ಟ್ ರೇಟ್ ರಿಸ್ಕ್ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಪರ್ಚೇಸಿಂಗ್ ಪವರ್ ರಿಸ್ಕ್ ನೋಡೋದಾದ್ರೆ, ಪರ್ಚೇಸಿಂಗ್ ಪವರ್ ರಿಸ್ಕ್ ಕನ್ಸಿಡರ್ ಮಾಡೋದಾದ್ರೆ, ಎಸ್, ಪರ್ಚೇಸಿಂಗ್ ಪವರ್ ರಿಸ್ಕ್, ಇಟ್ ಈಸ್ ಅ ಅನ್ಸರ್ಟನಿಟಿ ಆಫ್ ಪರ್ಚೇಸಿಂಗ್ ಪವರ್ ವಿಚ್ ಈಸ್ ರೆಫರ್ಡ್ ಟು ದ ಡ್ಯೂ ಟು ಇನ್ಫ್ಲೇಷನ್ ಅಂತ ನಾವಲ್ಲಿ ಕರಿತೀವಿ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇನ್ಫ್ಲೇಷನ್ ರಿಸ್ಕ್ ಈಸ್ ಕಾಲ್ಡ್ ಆಸ್ ಅ ಪರ್ಚೇಸಿಂಗ್ ಪವರ್ ರಿಸ್ಕ್ ಅಂತ. ಪರ್ಚೇಸಿಂಗ್ ಪವರ್ ಅಂದರೆ ಕೊಂಡುಕೊಳ್ಳುವ ಸಾಮರ್ಥ್ಯ ಅಂತ. ಇನ್ಫ್ಲೇಷನ್ ಇದ್ದಾಗ ಪ್ರೈಸ್ ಆಫ್ ಎವ್ರಿಥಿಂಗ್ ಶುಡ್ ಬಿ ಹೈ. ಪ್ರತಿಯೊಂದರ ಬೆಲೆ ಏನಿರುತ್ತೆ ಹೆಚ್ಚಿರುತ್ತೆ. ಇಟ್ ಮೇ ಬಿ ಇನ್ಕ್ರೀಸ್ ಇನ್ ದ ಕಾಸ್ಟ್, ಇಟ್ ಮೇ ಬಿ ಇನ್ಕ್ರೀಸ್ ಇನ್ ದ ವೇಜ್, ಇಟ್ ಮೇ ಬಿ ಇನ್ಕ್ರೀಸ್ ಇನ್ ದ raw material, it may be increase in the goods and service, everything should be increased. So that is called as a inflation ಅಂತ ನಾವಲ್ಲಿ ಕರಿತೀವಿ. ಪ್ರತಿಯೊಂದರ ಬೆಲೆ ಹೆಚ್ಚಾಯಿತು ಅಂದ್ರೆ ಅದು ಇನ್ಫ್ಲೇಷನ್ ಆಗತ್ತೆ ಅಂತ ಹೇಳ್ತೀವಿ ನಾವು. ಸೊ ಇನ್ಫ್ಲೇಷನ್ನ ಪರ್ಚೇಸಿಂಗ್ ಪವರ್ ಮೇಲೆ ಏನಾಗತ್ತೆ ರೀ, ಇನ್ಫ್ಲೂಯೆನ್ಸ್ ಆಗತ್ತೆ ಅಂತ ನಾವು ಹೇಳ್ತೀವಿ. ಸೊ ಇನ್ಫ್ಲೇಷನ್ ವಿಲ್ ಡಿಸೈಡ್ ದ ಪರ್ಚೇಸಿಂಗ್ ಪವರ್ ಆರ್ ಪರ್ಚೇಸಿಂಗ್ ಕೆಪಾಸಿಟಿ ಆಫ್ ದ ಇನ್ವೆಸ್ಟರ್ ಅಂತ. ಒಬ್ಬ ಹೂಡಿಕೆದಾರನು ಕೊಂಡುಕೊಳ್ಳುವ ಸಾಮರ್ಥ್ಯವನ್ನು ಏನು ಮಾಡುತ್ತೆ, ಅದು ಡಿಸೈಡ್ ಮಾಡುತ್ತೆ. ಎಷ್ಟು ಅವರು ಕೊಂಡ್ಕೋತಾರೆ, ಏನಿದೆ ಅನ್ನೋದನ್ನು ಅವರು ಕನ್ಸಿಡರ್ ಮಾಡುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಪರ್ಚೇಸಿಂಗ್ ಪವರ್ ರಿಸ್ಕ್ ಕೂಡ ಬಹಳ ಇಂಪಾರ್ಟೆಂಟ್. ಸೊ ಪರ್ಚೇಸಿಂಗ್ ಪವರ್ ತಿಳ್ಕೊಬೇಕಾದ್ರೆ ಅದು ಎದರ ಮೇಲೆ ಡಿಪೆಂಡ್ ಆಗುತ್ತೆ, ಅದು ಇನ್ಫ್ಲೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ದೇರ್ ಈಸ್ ಅ ಇನ್ಫ್ಲೇಷನ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಿ ಹ್ಯಾವ್ ಟು ಮೇಕ್ ಮೋರ್ ಕಾಸ್ಟ್ ಆನ್ ಪ್ರೊಡಕ್ಷನ್, ವಿ ಹ್ಯಾವ್ ಟು ಮೇಕ್ ಮೋರ್ ಕಾಸ್ಟ್ ಆನ್ ರಾ ಮಟೀರಿಯಲ್, ವಿ ಹ್ಯಾವ್ ಟು ಮೇಕ್ ಮೋರ್ ಕಾಸ್ಟ್ ಆನ್ ಗೂಡ್ಸ್ ಆ್ಯಂಡ್ ಸರ್ವೀಸ್. ನೋಡಿರಿ, ಗೂಡ್ಸ್ ಆ್ಯಂಡ್ ಸರ್ವೀಸ್ ಮೇಲೆ ಹೆಚ್ಚು ರೊಕ್ಕ ಹಾಕಬೇಕಾಗತ್ತೆ, ರಾ ಮಟೀರಿಯಲ್ ಮೇಲೆ ಹೆಚ್ಚು ರೊಕ್ಕ ಹಾಕಬೇಕಾಗತ್ತೆ, ಪ್ರೊಡಕ್ಷನ್ ಪ್ರೈಸ್ ಮೇಲೆ ಹೆಚ್ಚಿಗೆ ರೊಕ್ಕ ಹಾಕಬೇಕಾಗತ್ತೆ. ಸೊ ಪ್ರತಿಯೊಂದರ ಪ್ರೈಸ್ ಕೂಡ ಏನಾಗುತ್ತೆ ರೀ, ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಪರ್ಚೇಸಿಂಗ್ ಪವರ್ ರಿಸ್ಕ್ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ನೋಡೋದಾದ್ರೆ, ಇಟ್ ರೆಫರ್ಸ್ ಟು ದ ಪೋರ್ಷನ್ ಆಫ್ ಅ ರಿಸ್ಕ್ ವಿಚ್ ಈಸ್ ಕಾಸ್ ಡ್ಯೂ ಟು ಫ್ಯಾಕ್ಟರ್ಸ್ ಯುನಿಕ್ ಆರ್ ರಿಲೇಟೆಡ್ ಟು ಫರ್ಮ್ ಆರ್ ಇಂಡಸ್ಟ್ರಿ ಅಂತ ನಾವಲ್ಲಿ ಕರಿತೀವಿ. ಫರ್ಮ್ ಅಥವಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ರಿಸ್ಕನ್ನು ನಾವೇನಂತ ಕರಿತೀವಿ, ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತ ಕರಿತೀವಿ. ದಿಸ್ ಈಸ್ ಅ ಸ್ಪೆಸಿಫಿಕ್ ರಿಸ್ಕ್ ಅಂತ ನಾವು ಕರಿತೀವಿ. ಒಂದು ಕಂಪ್ನಿಗೇನ ನಾವು ಅಪ್ಲೈ ಆಯ್ತಂದ್ರೆ ಅದು ಅನ್ಸಿಸ್ಟಮ್ಯಾಟಿಕ್ ಅಂತ ನಾವಲ್ಲಿ ಕರಿತೀವಿ. ದೇರ್ ಶುಡ್ ಬಿ ಅ ಕಂಟ್ರೋಲಿಂಗ್ ಆಫ್ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್. ಅನ್ಸಿಸ್ಟಮ್ಯಾಟಿಕ್ ರಿಸ್ಕನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಹೆಂಗಪ್ಪ ಅಂದ್ರೆ ವಿ ಕ್ಯಾನ್ ಕಂಟ್ರೋಲ್ ಓವರ್ ಅವರ್ ಲೇಬರ್, ಪವರ್ಸ್, ಪರ್ಟಿಕ್ಯುಲರ್ ಇಂಡಸ್ಟ್ರಿ, ಪ್ರತಿಯೊಂದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಸಿಂಪಲ್ ಲ್ಯಾಂಗ್ವೇಜ್ ಒಳಗೆ ಹೇಳ್ಬೇಕಂದ್ರೆ, ಸಿಸ್ಟಮ್ಯಾಟಿಕ್ ರಿಸ್ಕ್ ಈಸ್ ಅನ್ಕಂಟ್ರೋಲೇಬಲ್ ರಿಸ್ಕ್. ವಿ ಕಾಂಟ್ ಕಂಟ್ರೋಲ್ ದ ಸಿಸ್ಟಮ್ಯಾಟಿಕ್ ರಿಸ್ಕ್, ಬಟ್ ವಿ ಕ್ಯಾನ್ ಈಸಿಲಿ ಕಂಟ್ರೋಲ್ ದ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತ ನಾವು ಅಲ್ಲಿ ಹೇಳ್ಬೋದು. ಸೊ ಇದನ್ನು ನಾವು ಸುಲಭವಾಗಿ ನಮ್ಮ ನಿಯಂತ್ರಣಕ್ಕೆ ತಗೋಬಹುದು. ಯಾಕೆಂದರೆ ಇದು ಪರ್ಟಿಕ್ಯುಲರ್ ಇರುತ್ತೆ, ಒಂದೇ ಇಂಡಸ್ಟ್ರಿಗೆ ಏನಾಗುತ್ತೆ ಅದು ಅಪ್ಲೈ ಆಗುತ್ತೆ. ಅದಕ್ಕೆ ನಾವು ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ಗಳು ಯಾವ ಬರ್ತಾವೆ ಅಂದರೆ, ಬಿಸ್ನೆಸ್ ರಿಸ್ಕ್ ಅಂತ ಇದೆ. ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ಗಳು ಯಾವ ಬರ್ತಾವೆ ರೀ, ಬಿಸ್ನೆಸ್ ರಿಸ್ಕ್, ವ್ಯವಹಾರದ ಅಪಾಯ ಅಂತ ನಾವು ಕರಿತೀವಿ. ಬಿಸ್ನೆಸ್ ರಿಸ್ಕ್ ಅಂದರೆ ಏನು? ಇಟ್ ಈಸ್ ಅ ರಿಸ್ಕ್ ದ್ಯಾಟ್ ಕ್ಯಾನ್ ಬಿ ಇಂಟರ್ನಲ್ ಆಸ್ ವೆಲ್ ಆಸ್ ಅ ಎಕ್ಸ್ಟರ್ನಲ್. ವಾಟ್ ಇಟ್ ಮೀನ್ಸ್, ಬಿಸ್ನೆಸ್ ಹ್ಯಾಸ್ ಟು ಕಮ್ ಅಕ್ರಾಸ್ ಬೋತ್ ಇಂಟರ್ನಲ್ ರಿಸ್ಕ್ ಆಸ್ ವೆಲ್ ಆಸ್ ಎಕ್ಸ್ಟರ್ನಲ್ ರಿಸ್ಕ್ ಅಂತ ನಾವು ತಿಳ್ಕೊಬೇಕು. ವ್ಯವಹಾರವು ಆಂತರಿಕ ಅಪಾಯ ಹಾಗೂ ಬಾಹ್ಯ ಅಪಾಯ ಎರಡನ್ನೂ ಎದುರಿಸಬೇಕಾಗತ್ತೆ. ಅಂದರೆ ಏನು? ಇಂಟರ್ನಲ್ ರಿಸ್ಕ್ ಈಸ್ ಕಾಸ್ ಡ್ಯೂ ಟು ಇಂಪ್ರಾಪರ್ ಪ್ರಾಡಕ್ಟ್ ಮಿಕ್ಸ್ ಕರೆಕ್ಟ್ ಮಾಡಲಾರ್ದು ಕಾರಣ ಆಗ್ಬೋದು. ಆಮೇಲೆ ರಾ ಮಟೀರಿಯಲ್ ಕರೆಕ್ಟಾಗಿ ಅವೈಲೇಬಿಲಿಟಿ ಇರದೇ ಇರ್ಬೋದು. ಆಮೇಲೆ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಅಬ್ಸೆಂಟ್ ಇರ್ಬೋದು. ಸೊ ಇವೆಲ್ಲ ಕಾರಣಕ್ಕೆ ಇಂಟರ್ನಲ್ ರಿಸ್ಕ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಅಂದರೆ ಪ್ರಾಡಕ್ಟ್ ಮಿಕ್ಸ್ಚರನ್ನು ರಾಂಗ್ ಆಗಿ ಮಾಡಿದ್ರೆ, ರಾ ಮಟೀರಿಯಲನ್ನು ರಾಂಗ್ ಆಗಿ ಅವೈಲೇಬಿಲಿಟಿ ಮಾಡಿದ್ರೆ, ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟನ್ನು ಕರೆಕ್ಟಾಗಿ ಅಪ್ಲೈ ಮಾಡಲಿಲ್ಲ ಅಂದ್ರೆ ಅದೇನು ರೀ, ಬಿಸ್ನೆಸ್ ರಿಸ್ಕ್ ಆಗಬಹುದು ಅಂತ. ಹಿಯರ್ ಇಂಟರ್ನಲ್ ರಿಸ್ಕ್. ಎಕ್ಸ್ಟರ್ನಲ್ ರಿಸ್ಕ್ ಅಂದ್ರೆ ಏನು ರೀ, ಇಟ್ ಅರೈಸ್ ಡ್ಯೂ ಟು ಚೇಂಜ್ ಇನ್ ದ ಆಪರೇಟಿಂಗ್ ಕಂಡೀಷನ್ ಕಾಸ್ಡ್ ಬೈ ದ ಕಂಡೀಷನ್ ಅಪಾನ್ ದ ಫರ್ಮ್ ವಿಚ್ ಈಸ್ ಬಿಯಾಂಡ್ ದ ಕಂಟ್ರೋಲ್ ಅಂತ. ಸೊ ಎಕ್ಸ್ಟರ್ನಲ್ ಬಿಯಾಂಡ್ ದ ಕಂಟ್ರೋಲ್ ಅಂತ ನಾವು ಅಲ್ಲಿ ಕರಿತೀವಿ. ಎಕ್ಸ್ಟರ್ನಲ್ ರಿಸ್ಕ್ ಈಸ್ ನಾಟ್ ಕಂಟ್ರೋಲ್ ಇನ್ ದ ಹ್ಯಾಂಡ್ ಆಫ್ ಅ ಇನ್ವೆಸ್ಟರ್ಸ್. ಸೊ ಯಾವ ರಿಸ್ಕ್
ಇನ್ವೆಸ್ಟರ್ ಕಂಟ್ರೋಲ್ ಒಳಗಿರುತ್ತೋ ಅದು ಇಂಟರ್ನಲ್ ರಿಸ್ಕ್, ಯಾವ ರಿಸ್ಕ್ ಇನ್ವೆಸ್ಟರ್ ಕಂಟ್ರೋಲ್ ಒಳಗಿರಂಗಿಲ್ಲ ಅದು ಎಕ್ಸ್ಟರ್ನಲ್ ರಿಸ್ಕ್ ಅಂತ. ಲೈಕ್ ಗೌರ್ಮೆಂಟ್ ಪಾಲಿಸೀಸ್, international market, business cycle, these are all not in the hand of any investor. Business cycle can be changed at any point of time, government policies can be changed at any point of time, market behavior can be changed at ಎನಿ ಟೈಮ್. ಹಾಗಾಗಿ ಇವು ಕಂಟ್ರೋಲ್ ಆಗಿರಂಗಿಲ್ಲ. ನೋಡಿ ಪ್ರಾಡಕ್ಟ್ ನಮ್ಮ ಕೈಯಾಗ ನೋಡಿ ಎಷ್ಟು ಈಸಿ ಐತಿದೆ. ಪ್ರಾಡಕ್ಟ್ ಮಿಕ್ಸ್ ನಮ್ಮ ಕಂಟ್ರೋಲ್ ಆಗಿರುತ್ತೆ, ರಾ ಮಟೀರಿಯಲ್ ನಮ್ಮ ಕಂಟ್ರೋಲ್ ಆಗಿರುತ್ತೆ, ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ನಮ್ಮ ಕಂಟ್ರೋಲ್ ಆಗಿರುತ್ತೆ, ಗೌರ್ಮೆಂಟ್ ಪಾಲಿಸಿ ಕಂಟ್ರೋಲ್ ಆಗಿರಂಗಿಲ್ಲ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಕಂಟ್ರೋಲ್ ಆಗಿರಂಗಿಲ್ಲ, ಬಿಸ್ನೆಸ್ ಸೈಕಲ್ ಕೂಡ ಕಂಟ್ರೋಲ್ ಆಗಿರಂಗಿಲ್ಲ. ಆಮೇಲೆ ಫೈನಾನ್ಷಿಯಲ್ ರಿಸ್ಕ್ ಬಗ್ಗೆ ನೋಡೋದಾದ್ರೆ, ಫೈನಾನ್ಷಿಯಲ್ ರಿಸ್ಕ್ ಮೀನ್ಸ್ ಇಟ್ ಈಸ್ ಅ ರಿಸ್ಕ್ ವಿಚ್ ಈಸ್ ಅಸೋಸಿಯೇಟ್ ವಿತ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಅ ಕಂಪ್ನಿ ಅಂತ ನಾವು ಅಲ್ಲಿ ಕರಿತೀವಿ. ಸೊ ಹಣಕಾಸಿನ ಅಪಾಯ ಅಂದ್ರೆ ಏನು ರೀ, ಬಂಡವಾಳ ರಚನೆಯ ಬಗ್ಗೆ ಅಪ್ಲೈ ಆಯಿತು ಅಂದ್ರೆ ಅದಕ್ಕೆ ನಾವು ಫೈನಾನ್ಷಿಯಲ್ ರಿಸ್ಕ್ ಅಂತ ಕರಿತೀವಿ. ವಿಚ್ ದ ರಿಸ್ಕ್ ವಿಚ್ ಈಸ್ ಅಸೋಸಿಯೇಟ್ ವಿತ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಅ ಕಂಪ್ನಿ ಅಂದರೆ ಒಂದು ಕಂಪ್ನಿಯ ಸಂಪೂರ್ಣ ಬಂಡವಾಳ ರಚನೆಯ ಮೇಲೆ ಪ್ರಭಾವವನ್ನು ಬೀರಿದ್ರೆ ಅದು ಏನಾಗುತ್ತೆ ರೀ, ಫೈನಾನ್ಷಿಯಲ್ ರಿಸ್ಕ್ ಆಗುತ್ತೆ. ಹಿಯರ್ ಅ ಕಂಪ್ನಿ ವಿತ್ ಅ ನೋ ಡೆಟ್ ಫೈನಾನ್ಸಿಂಗ್ ಆ್ಯಂಡ್ ನೋ ಫೈನಾನ್ಷಿಯಲ್ ರಿಸ್ಕ್. ಡೆಟ್ ಇತ್ತು ಅಂದ್ರೆ ಸ್ವಲ್ಪ ಫೈನಾನ್ಷಿಯಲ್ ರಿಸ್ಕ್ ಇರುತ್ತೆ, ಡೆಟ್ ಕಮ್ಮಿ ಇತ್ತು ಅಂದರೆ ಏನು ರೀ, ಫೈನಾನ್ಷಿಯಲ್ ರಿಸ್ಕ್ ಕಡಿಮೆ ಇರುತ್ತೆ ಅಂತ. ಸೊ ಫೈನಾನ್ಷಿಯಲ್ ರಿಸ್ಕ್ ಡಿಪೆಂಡ್ ಆನ್ ಲಿವರೇಜ್ ಆಫ್ ಅ ಫರ್ಮ್. ಲಿವರೇಜ್ ಆಫ್ ಅ ಫರ್ಮ್ ಅಂದರೆ ಲಿವರೇಜ್ ಮೇಲೆ ಡಿಪೆಂಡ್ ಇರುತ್ತೆ. ಲಿವರೇಜ್ ಏನು ಹೇಳುತ್ತೆ ಅನ್ನೋದ್ರ ಆಧಾರದ ಮೇಲೆ ಫೈನಾನ್ಷಿಯಲ್ ರಿಸ್ಕನ್ನು ನಾವು ಡಿಸೈಡ್ ಮಾಡ್ಬೋದು. ಆಮೇಲೆ ಕ್ರೆಡಿಟ್ ರಿಸ್ಕ್ ಅಂದರೆ ಏನು ರೀ, ಡಿಫಾಲ್ಟ್ ರಿಸ್ಕ್. ಇಟ್ ಈಸ್ ಅ ರಿಸ್ಕ್ ವಿಚ್ ಡೀಲ್ಸ್ ವಿತ್ ಅ ಪ್ರೊಬೆಬಿಲಿಟಿ ಆಫ್ ಮೀಟಿಂಗ್ ವಿತ್ ಅ ಡಿಫಾಲ್ಟ್. ಏನು ತಪ್ಪಿಸ್ತಿರಲ್ಲ ನೀವು ರಿಸ್ಕ್, ಅದನ್ನು ನಾವು ಡಿಫಾಲ್ಟ್ ಅಂತ ಕರಿತೀವಿ. ಇಟ್ ಈಸ್ ಪ್ರೈಮರಿಲಿ probability that a buyer will be a default. Proper management can reduce the chance of non-repayment of a loan. So non-repayment of loan ಅನ್ನು ಮಾಡಿದ್ರು ಅಂದ್ರೆ ಅದು ಏನಾಗುತ್ತೆ, ಕ್ರೆಡಿಟ್ ರಿಸ್ಕ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ಬೋದು. ಆಮೇಲೆ ರಿಸ್ಕ್ ರಿಟರ್ನ್ ರಿಲೇಷನ್ಶಿಪ್ ನೋಡೋದಾದ್ರೆ, ಹಿಯರ್ ದೇರ್ ಈಸ್ ಅ ಡಿಫ್ರೆಂಟ್ ಸ್ಟಾಕ್ ವಿತ್ ಡಿಫ್ರೆಂಟ್ ರಿಲೇಷನ್. ಸೊ ರೇಟ್ ಆಫ್ ರಿಟರ್ನ್ ಕೊಟ್ಟಿರ್ತಾರೆ, ರಿಸ್ಕ್ ಪ್ರೀಮಿಯಮ್ ಕೊಟ್ಟಿರ್ತಾರೆ, ಮಾರ್ಕೆಟ್ ಲೈನ್ ಇರುತ್ತೆ, ಆರ್ಡಿನರಿ ಶೇರ್, ಪ್ರಿಫರೆನ್ಸ್ ಶೇರ್, ಸಬಾರ್ಡಿನೇಟ್, ಅನ್ಸೆಕ್ಯೂರ್ಡ್, ಡಿಬೆಂಚರ್, ಮಾರ್ಟ್ಗೇಜ್. ಸೊ ರಿಸ್ಕ್ ರಿಟರ್ನ್ ಟ್ರೇಡ್ ಆಫ್ ಅಂತ ನಾವಲ್ಲಿ ಕರಿತೀವಿ. ಇಫ್ ಯು ಆರ್ ಟೇಕಿಂಗ್ ಹೈಯರ್ ದ ರಿಸ್ಕ್, ಹೈಯರ್ ದ ರಿಟರ್ನ್ ಈಸ್ ಪಾಸಿಬಲ್. ಇಫ್ ಯು ಆರ್ ಟೇಕಿಂಗ್ ಲೋವರ್ ದ ರಿಸ್ಕ್, ಲೋವರ್ ದ ರಿಟರ್ನ್ ಈಸ್ ಪಾಸಿಬಲ್ ಅಂತ ನಾವಲ್ಲಿ ಕರಿತೀವಿ. ಸೊ ಡಿಗ್ರಿ ಆಫ್ ರಿಸ್ಕ್ ಹೆಚ್ಚಿದ್ದಂಗೆ ನೋಡಿರಿ, ಡಿಗ್ರಿ ಆಫ್ ರಿಸ್ಕ್ ಹೆಚ್ಚಿದ್ದಂಗೆ ನೋಡಿ ರಿಸ್ಕ್ ರಿಟರ್ನ್ ಕೂಡ ಏನಿರುತ್ತೆ, ಹೆಚ್ಚಿರುತ್ತೆ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ಬೋದು. ಆಮೇಲೆ ರಿಸ್ಕನ್ನು ಹೆಂಗೆ ಮೆಜರ್ಮೆಂಟ್ ಮಾಡ್ಬೋದು, ಟೂಲ್ಸ್ ಫಾರ್ ಮೆಜರಿಂಗ್ ದ ರಿಸ್ಕ್ ಅಂತ ನಾವು ನೋಡೋದಾದ್ರೆ, ಹೌ ವಿ ಕ್ಯಾನ್ ಇವ್ಯಾಲ್ಯುಯೇಟ್ ದ ರಿಸ್ಕ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ಬೈ ಯೂಸಿಂಗ್ ಬೀಟಾ ಅಂತ ನಾವಲ್ಲಿ ಕರಿತೀವಿ. ಸೊ ಎರಡು ರೀತಿ ನಾವು ರಿಸ್ಕನ್ನು ಮೆಜರ್ಮೆಂಟ್ ಮಾಡ್ಬೋದು. ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್, ದಿಸ್ ಈಸ್ ಅ ಸ್ಟ್ಯಾಂಡರ್ಡ್ ಡಿವಿಯೇಷನ್, SD ಅಂತಲೂ ಕರಿತೀವಿ. ಇನ್ನೊಂದು ಬೀಟಾ, ದಿಸ್ ಈಸ್ ಅ ಬೀಟಾ. ಓಕೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ಬೀಟಾ ವ್ಯಾಲ್ಯೂ ಮುಖಾಂತರ ನಾವೇನು ಮಾಡ್ತೀವಿ, ರಿಸ್ಕನ್ನು ಮೆಜರ್ಮೆಂಟ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೆ ನೋಡೋದಾದರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಟ್ ಈಸ್ ಅ ಮೆಜರ್ ಆಫ್ ವ್ಯಾಲ್ಯೂ ಆಫ್ ಅ ವೇರಿಯೇಬಲ್ಸ್ ಅರೌಂಡ್ ಇಟ್ಸ್ ಮೀನ್. ಸೊ ಅದ್ರ ಮೀನ್ ಜೊತೆ ಏನು ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ತೀವಲ್ಲ ಅದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಆರ್ ಇಟ್ ಈಸ್ ಅ ಸ್ಕ್ವೇರ್ ರೂಟ್ ಆಫ್ ಟೋಟಲ್ ಸ್ಕ್ವೇರ್ಡ್ ಡಿವಿಯೇಷನ್ ಫ್ರಾಮ್ ಇಟ್ಸ್ ಮೀನ್ ವಿಚ್ ಈಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಅಥವಾ ಇಟ್ ಈಸ್ ಅರ್ಥಮೆಟಿಕಲ್ ಮೀನ್ ಆಫ್ ರಿಟರ್ನ್ ಬೈ ದ ಸೇಮ್ ಫಾರ್ ಟೂ ಕಂಪ್ನೀಸ್ ಬಟ್ ದ ರಿಟರ್ನ್ ಮೇ ಬಿ ವೇರೀಸ್. ಸೊ ರಿಟರ್ನ್ ಬೇರೆ ಬೇರೆ ಇರುತ್ತೆ, ಸೊ ಅದು ಅರ್ಥಮೆಟಿಕಲ್ ಮೀನ್ ಪ್ರಕಾರ ಬರುತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಅಥವಾ ಇಟ್ ಈಸ್ ಅ ಮೆಜರ್ ಆಫ್ ಅ ರಿಸ್ಕ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಆಫನ್ ಯೂಸ್ ಬೈ ದ ಇನ್ವೆಸ್ಟರ್ ಟು ಮೆಜರ್ ದ ರಿಸ್ಕ್ ಆಫ್ ಅ ಸ್ಟಾಕ್. ಸೊ ಶೇರ್ದ ವ್ಯಾಲ್ಯೂ ಎಷ್ಟು ಅಪಾಯದಿಂದ ಕೂಡಿದೆ ಅಂತ ನಾವು ತಿಳ್ಕೊಳ್ಳಿಕ್ಕೆ ಯಾವ ಮೆಥಡನ್ನು ಅಪ್ಲೈ ಮಾಡ್ತೀವಿ, ಸ್ಟ್ಯಾಂಡರ್ಡ್ ಡಿವಿಯೇಷನನ್ನು ಅಪ್ಲೈ ಮಾಡ್ತೀವಿ ಅಂತ ಹೇಳ್ತೀವಿ. ಆರ್ ಇಟ್ ಈಸ್ ಅ ಪೋರ್ಟ್ಫೋಲಿಯೋ ಡಿಸೈಡಿಂಗ್ ಫ್ಯಾಕ್ಟರ್ ಆರ್ ವಾಲೆಟಾಲಿಟಿ, ಏನು ಬದಲಾವಣೆ ಇರುತ್ತೆ ಸ್ಟಾಕ್ನಲ್ಲಿ. ಸೊ ಆ ಬದಲಾವಣೆಯನ್ನು ತಿಳ್ಕೊಳ್ಳಿಕ್ಕೆ ಏನು ಮೆಜರ್ಮೆಂಟ್ ಮಾಡ್ತಿಲ್ಲ ಅದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇಟ್ ಈಸ್ ಅ ಮೋರ್ ಸ್ಟಾಕ್ಸ್ ರಿಟರ್ನ್ ವೇರಿ ಫ್ರಾಮ್ one stock to another stock. This is a standard deviation. So standard deviation is a tool for assessing the risk associated with particular investment. No, standard deviation andre ಏನು ಕೊಟ್ಟಾರ, it is a tool for assessing the risk associated with particular investment. ಅಂದರೆ ಒಂದು ನಿಗದಿತ ಹೂಡಿಕೆಯ ಮೇಲೆ ನಾವೇನು ಮೌಲ್ಯೀಕರಣ ಮಾಡ್ತೀವಲ್ಲ, ಸೊ ಆ ಮೌಲ್ಯೀಕರಣ ಮಾಡುವಂಥ ಪದ್ಧತಿಗೆ ನಾವೇನಂತ ಕರಿತೀವಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ನಾವಲ್ಲಿ ಕರಿತೀವಿ. So standard deviation will measure the
ಡಿಸ್ಪರ್ಷನ್ ಆರ್ ವೇರಿಯಬಿಲಿಟಿ ಅರೌಂಡ್ ಇಟ್ಸ್ ಮೀನ್ ಅಂತ. ಫಾರ್ಮುಲಾ ನಾವು ನೋಡೋದಾದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಎಕ್ಸ್ ಸ್ಕ್ವೇರ್ ಇಂಟು ಪ್ರೊಬೆಬಿಲಿಟಿ ಆಫ್ ಎಕ್ಸ್ ಮೈನಸ್ ಇಂಟು ಬ್ರೆಕೆಟ್ ಸಮೇಷನ್ ಆಫ್ ಎಕ್ಸ್ ಇಂಟು ಪ್ರೊಬೆಬಿಲಿಟಿ ಆಫ್ ಎಕ್ಸ್ ಬ್ರೆಕೆಟ್ ಸ್ಕ್ವೇರ್ ಅಂತ. ಸೊ ಸ್ಕ್ವೇರ್ ರೂಟ್ ತೆಗೆದಿವಿ ಅಂದ್ರೆ ಅದು ಏನ್ರಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ನಾವಲ್ಲಿ ಕರಿತೀವಿ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ರಿಸ್ಕ್ ಅಂತ ನಾವಲ್ಲಿ ಕರಿತೀವಿ. ಸೊ ದಿಸ್ ಈಸ್ ಅಬೌಟ್ ದ ಏನ್ರಿ ಟೈಪ್ಸ್ ಆಫ್ ರಿಸ್ಕ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ನೋಡಿದ್ದೀವಿ ಡಿಟೇಲ್ ಆಗಿ ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂದರೆ ಏನು, ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂದರೆ ಏನು ಅನ್ನೋದನ್ನು ನೋಡಿದ್ದೀವಿ. ಟೈಪ್ಸ್ ಆಫ್ ರಿಸ್ಕ್ ಬಗ್ಗೆ ಡಿಟೇಲ್ ಆಗಿ ಸ್ಟಡಿ ಮಾಡಿದ್ವಿ. ಸೊ ಟೈಪ್ಸ್ ಆಫ್ ರಿಸ್ಕ್ ಅಂದರೆ ಮಾರ್ಕೆಟ್ ರಿಸ್ಕು, ಇಂಟ್ರೆಸ್ಟ್ ರೇಟ್ ರಿಸ್ಕು, ಬಿಸ್ನೆಸ್ಸು, ಪರ್ಚೇಸಿಂಗ್ ಪವರ್, ಸಿಸ್ಟಮ್ಯಾಟಿಕ್ ಆ್ಯಂಡ್ ಅನ್ಸಿಸ್ಟಮ್ಯಾಟಿಕ್, ಎವ್ರಿಥಿಂಗ್ ವಿ ಡಿಸ್ಕಸ್. ಸೊ ರಿಮೈನಿಂಗ್ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್.